ನಾನು ನಿಜವಾಗ್ಲೂ ಬೆರಗು ಮಾಡಿದ್ದೆ ಯಾತಕ್ಕೆ ಅಂದರೆ, ನಾನು ಇದ್ರ ಬಗ್ಗೆ ಕೇಳಿದ್ದೆ, ನಿಮಗೆ ಹೇಳ್ತೀನಿ, ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ಸ್ಪೇನ್ ದೇಶದಲ್ಲಿ ಗ್ಯಾಲಿಪಿಯೆಂಜೋ ಆಂಟಿಗೋ ಅಂತ ಒಂದು ಊರಿದೆ. ಅಲ್ಲಿ ನವಾರ ಅನ್ನುವಂಥ ಒಂದು ಪ್ರದೇಶದಲ್ಲಿ ಒಂದು ಹೋಟೆಲಿನ ಹೆಸರು ಹಿರಿದಾದ ಬೆರಗು ಅಂತ. ನಾನು ಕೇಳೇ ಇರಲಿಲ್ಲ ಅದನ್ನು. ನೀವು ಅಲ್ಲಿ ಹೋಗಿ ಸ್ಪೇನಿಗೆ ಏನಾದರೂ ಹೋಗೋದು, ಅದರ ಕಡೆಗೆ ಗೂಗಲ್ ಭಗವಾನ್ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಬೆರಗು ಹೋಟೆಲ್ ಅಂತ ಬರೀರಿ ನೀವು. ನನಗೆ ಆಶ್ಚರ್ಯ ಅದು. ನನ್ನ ಸ್ನೇಹಿತರಿಗೆ, ನಾನು ಸ್ಪ್ಯಾನಿಷ್ ಬರೋರಿಗೆ ಕೇಳಿದ್ದೆ ಅದನ್ನು, ಇದೇನು ಹೆಸರಿಟ್ಟಿದ್ದಾರೆ ಹಿರಿದಾದ ಬೆರಗು ಅಂತ. ಹಿರಿದಾದ ಅಲ್ಲ, ಅದು ಹೆರಿಡ್ಯಾಡ್ ಬೆರಗು ಅಂತ. ಹೆರಿಡ್ಯಾಡ್ ಅಂದರೆ ನಂಗೆ ಅರ್ಥ ಆಗುತ್ತೆ ಸ್ಪ್ಯಾನಿಷಲ್ಲಿ ಕಂಟ್ರಿ ಎಸ್ಟೇಟ್ ಅಂತ. ಹಳ್ಳಿಯಲ್ಲಿರುವಂಥ ಎಸ್ಟೇಟ್ಗೆ ಹೆರಿಡ್ಯಾಡ್ ಅಂತ ಕರೀತಾರೆ. ಈ ಬೆರಗು ಅನ್ನೋ ಪದಕ್ಕೆ ಅರ್ಥ ಏನಾದರೂ ಇದೆಯಾ ಸ್ಪೇನಲ್ಲಿ ಅಂತ ಕೇಳಿದೆ. ಅವ್ರ ಹತ್ರ ನಮ್ಗೆ ಗೊತ್ತಿಲ್ಲ ಅರ್ಥ ಏನು ಅಂತ, ಬಟ್ ಹೋಟೆಲ್ ಹೆಸರು ಮಾತ್ರ ಬೆರಗು ಅಂತಿದೆ ಅಂತ. ಎಷ್ಟು ಚಂದದ ಹೋಟೆಲ್ ಅದು. ಪೂರ್ತಿ ನಿಸರ್ಗದ ಬೆಟ್ಟದ ಮಧ್ಯದಲ್ಲಿ ಒಂದು ಕಲ್ಲಿನಿಂದ ಕೋಟೆ ಕಟ್ಟಿದಂಥ ಬಿಲ್ಡಿಂಗ್ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಹೋಟೆಲ್. ಬಹುಶಃ ಆ ಹೋಟೆಲ್ ಕಟ್ಟಿದ್ದನ್ನು ನೋಡಿ ಜನ ಬೆರಗಾಗಿ ಬೆರಗು ಅಂತ ಹೆಸರಿಟ್ರೋ, ಅಥವಾ ನಿಸರ್ಗವನ್ನು ನೋಡಿ ಬೆರಗಾಗಿ ಅಂತ ಹೋಟೆಲಿಗೆ ಬೆರಗು ಅಂತ ಇಟ್ಟನೋ ಗೊತ್ತಿಲ್ಲ. ತಮಾಷೆ ಅಂದರೆ ಸ್ಪ್ಯಾನಿಷಲ್ಲಿ ಬೆರಗು ಪದಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾರೆ, ಆದರೆ ಹೋಟೆಲ್ ಹೆಸರು ಬೆರಗು ಅಂತಿದೆ. ಅದರಿಂದ ಈ ಬೆರಗು ಅನ್ನೋ ಪದ ನಾನು ಬೆರಗುಡಿಸಿದ್ದು ಹೋಟೆಲ್ ಹೆಸರು ನೋಡಿದಾಗ ಕೂಡ. ಈ ಅರಿವು ಅನ್ನೋ ಪದದ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಸಾಕಷ್ಟು ಜನ ಕಾಲೇಜ್ ವಿದ್ಯಾರ್ಥಿಗಳು, ತರುಣರು ಇದ್ದೀರಿ. ಈ ಪದಕ್ಕೆ ಅರ್ಥ ನನಗೆ ಚೆನ್ನಾಗಿ ಹೊಳೆದಿರೋದಂದರೆ ನಮ್ಮ ಡಿ ವಿ ಗುಂಡಪ್ಪನವ್ರ ಮಂಕುತಿಮ್ಮನ ಕಗ್ಗದಲ್ಲಿ, ಪುಸ್ತಕದಿ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ, ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಬಹಳ ಚಂದದ ಮಾತು. ಪುಸ್ತಕದಿ ದೊರೆತ ಅರಿವು, ನಿಮ್ಗೆ ಅರಿವು ಎಲ್ಲಿಂದಾದರೂ ಸಿಗ್ಬೋದು. ಪುಸ್ತಕದಿಂದ ಸಿಗ್ಬೋದು, ಸ್ನೇಹಿತರಿಂದ ಸಿಗ್ಬೋದು, ಯಾರಿಂದಾದರೂ ಸಿಗ್ಬೋದು. ಆ ಪುಸ್ತಕದಲ್ಲಿ ದೊರೆತಿರುತ್ತಲ್ಲ ಅರಿವು, ಪುಸ್ತಕ ಓದಿದಾಗ ಜ್ಞಾನ ಬರುತ್ತದೆ, ತಿಳಿವು ಬರ್ತದೆ. ಇದು ಚೆನ್ನಾಗಿದೆ, ಇದು ಹೊಸ ವಿಷಯ ತಿಳಿಯಿತು ಅಂತ ಅನ್ಸುತ್ತಲ್ಲ. ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ತಲೆ ಮೇಲೆ ಹಾಕ್ಕೊಂಡು ಕಿರೀಟ ಇದ್ದ ಹಾಗೆ. ಬ್ರಿಟನ್ ಮಹಾರಾಣಿ ತಲೆ ಮೇಲೆ ಕೊಹಿನೂರು ವಜ್ರ ಹಾಕ್ಕೊಂಡಿದ್ರು ಕೂಡ ಮಲ್ಕೋಬೇಕಾದ್ರೆ ಎತ್ತಿಟ್ಟೆ ಮಲ್ಕೋಬೇಕು, ದೇಹದ ಭಾಗ ಅಲ್ಲ ಅದು. ಮಸ್ತಕದಿ ತಳೆದ ಮಣಿ, ಚೆನ್ನಾಗಿದೆ, ಮಣಿ ಹಾಕ್ಕೊಂಡಂಗಿದೆ, ನಿನ್ನ ದೇಹದ ಒಂದು ಭಾಗ ಆಗಲಿಲ್ಲ, ಚಿಂತನೆ ಒಂದು ಭಾಗ ಆಗಲಿಲ್ಲ. ಪುಸ್ತಕದಿಂದ ಬಂದದ್ದು ತಲೆ ಮೇಲಿಟ್ಟಂಥ ಕಿರೀಟದ ಹಾಗೆ, ಮಣಿ ಹಾಗೆ. ಆದರೆ ಚಿತ್ತದಲ್ಲಿ ಬೆಳೆದ ಅರಿವು, ನನ್ನ ಮನಸ್ಸಿನಲ್ಲಿ ಸ್ವಜ್ಞಪ್ತಿಯಿಂದ ಅಂತಃಕರಣದಿಂದ ಚಿಂತಿಸಿದಾಗ ಬಂದಂಥ ತಿಳಿವಿದೆಯಲ್ಲ, ಅರಿವಿದೆಯಲ್ಲ, ಅದು ಚಿತ್ತದಲ್ಲಿ ಬೆಳೆದ ಅರಿವು ತರು ತಳೆದ ಪುಷ್ಪ. ಒಂದು ಬಳ್ಳಿ ಹೂವಾಗತ್ತೆ. ಆ ಹೂವು ಆ ಬಳ್ಳಿಯ ಗಿಡದ ಸಾರ ಸರ್ವಸ್ವವನ್ನು ಹೀರ್ಕೊಂಡು ಗಿಡದೇ ಒಂದು ಅವಿಭಾಜ್ಯ ಅಂಗವಾಗಿರ್ತದೆ. ಅದು ಕಿರೀಟ ಆಗೋಲ್ಲ, ಅದರದೇ ಒಂದು ಅವಿಭಾಜ್ಯ ಅಂಗ. ಆದಾಗೆ ನಿಮ್ಮ ತಿಳುವಳಿಕೆಯಿಂದ ಬಂದಂಥದ್ದು, ಅಂತರೀಕ್ಷಣೆಯಿಂದ ಬಂದಂಥದ್ದು ಇದೆಯಲ್ಲ, ಅದು ನಿಮ್ಮ ಜೊತೆಗೆ ಇರುವಂಥ ಅರಿವು, ಎತ್ತಿಡುವಂಥದ್ದಲ್ಲ, ಬಾಯಿ ಮಾತಿಂದಲ್ಲ. ಅದು ಚಿತ್ತದಲ್ಲಿ ಬೆಳೆದರಿವು ತರು ತಳೆದ ಪುಷ್ಪ. ಇದು ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ. ಯಾವುದೇ ಒಂದು ವಸ್ತುವಿನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅಂತರೀಕ್ಷಣೆಯಿಂದ ಆಗಬೇಕು, ಒಳಗಡೆ ದರ್ಶನದಿಂದ ಆಗಬೇಕು, ಹೊರಗಡೆಯಿಂದ ಆಗೋದಿಲ್ಲ. ಅದು ತತ್ವ ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ. ಶಾಸ್ತ್ರೀತನ ಅಂದರೆ ಬರೀ ಮಾತಾಡೋದು, ಭಾಷಣ ಮಾಡ್ಬೋದು. ಅದು ನಿರುವಾಗಲೂ ಅರಗಿಸ್ಕೊಂಡಿದ್ದೀರಾ, ನಿನ್ನ ಭಾಗದ ಅಂಗ ಆಗಿದೆಯಾ ಅನ್ನೋದು ಅಂತರೀಕ್ಷಣೆಯಿಂದ ಬಂದಾಗಲೇ. ಅದಕ್ಕೆ ಅನುಭವದ ಮಾತು ಪುಸ್ತಕದ ಮಾತಿನಕ್ಕಿಂತ ಹೆಚ್ಚು ಬೆಲೆಯಾದದ್ದು. ಅನುಭವದಿಂದ ಬರಬೇಕಾಗ್ತದೆ. ಇದನ್ನು ತಿಳಿಸಿದಂಥವ್ರು ಕಗ್ಗ. ಇದನ್ನೇ ವಚನಕಾರರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ಅರಿವು ಬೆರಗು ಅನ್ನೋ ಪದಗಳನ್ನು ವಚನಕಾರರು ತುಂಬ ಬಳಸಿದ್ದಾರೆ. ನನಗೆ ಮೆಚ್ಚುಗೆ ಆದಂಥ ಈ ವಚನ ಹೇಗಿದೆ ನೋಡಿ, ದಯವಿಟ್ಟು ಗಮನಿಸಿ, ಸ್ವಲ್ಪ ಆಳಕ್ಕೆ ಹೋಗಬೇಕು. ವಾದ ಬುದ್ಧಿಯ ಬಲ, ವಾದ ಅಭ್ಯಾಸದ ಬಲ, ಮಹತ್ವ ಸುಕೃತದ ಬಲ, ಮಹತ್ವ ಸಿದ್ಧಿಯ ಬಲ, ಅರಿವು ಜ್ಞಾನದ ಬಲ, ಅರಿವು ಸಜ್ಜನ ಸಹವಾಸದ ಬಲ, ಅರಿವು ಬಾಹ್ಯದಲ್ಲಿ ಇಷ್ಟಲಿಂಗ, ಅರಿವು ಅಂತರಂಗದಲ್ಲಿ ಪ್ರಾಣಲಿಂಗ, ಅರಿವು ಭಾವದಲ್ಲಿ ಆತ್ಮಲಿಂಗ. ಇದು ಕಾರಣ ವಾದಿಸಿದಲ್ಲಿ ಹುರುಳಿಲ್ಲ, ಮಹತ್ವ ಮಾಡುವಲ್ಲಿ ಹುರುಳಿಲ್ಲ, ಲಿಂಗ ಜ್ಞಾನವೇ ಹುರುಳು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರ ಬರೆದಂಥ ಅದ್ಭುತವಾದಂಥ ವಚನ. ಸ್ವಲ್ಪ ವಿವರಣೆ ನೋಡೋಣ ಎಷ್ಟು ಚೆನ್ನಾಗಿದೆ ಇದ್ರದ್ದು ಅಂತ.
ಅರಿವಿನ ಕಲ್ಪನೆಯನ್ನು ತುಂಬ ಚೆನ್ನಾಗಿ ಕೊಡುವಂಥದ್ದು ಈ ಪದ್ಯ. ವಾದ ಬುದ್ಧಿಯ ಬಲ. ವಾದ ಮಾಡಬೇಕು, ಯಾವುದು ವಿಷಯ ಬರ್ತದೆ ಚರ್ಚೆ ಮಂಡನೆ ಮಾಡಬೇಕು. ನಾನು ಹೀಗಂತೀನಿ ಅಂತ ವಾದ ಮಾಡೋದಿದೆಯಲ್ಲ, ಅದು ಬುದ್ಧಿಯಿಂದ ಬರುವಂಥದ್ದು. ಬುದ್ಧಿಗೆ ಸಿಲುಕೋದು ಎಲ್ಲಿಂದ ಬರ್ತದೆ? ಪುಸ್ತಕದಿಂದ ಬರಬಹುದು, ಅಥವಾ ಮತ್ತೊಬ್ಬರು ಮಾತು ಕೇಳಿ ಬರಬಹುದು, ಇನ್ಯಾವುದೋ ಸೂತ್ರದಿಂದ ಬರ್ಬೋದು. ಅದು ಬುದ್ಧಿಯನ್ನು ಬೆಳೆಸ್ಕೊಳ್ಳೋದು. ದಯವಿಟ್ಟು ಇದನ್ನು ಗಮನಿಸಬೇಕಾದದ್ದು. ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಿ ಇಲ್ಲಿ. ಒಂದು ತಿಳ್ಕೋಬೇಕಾದದ್ದು, ಬುದ್ಧಿಗೆ ಹೋದದ್ದು ಯಾವಾಗಲೂ ಶಾರ್ಟ್ ಟರ್ಮ್ ಮೆಮರಿಗೆ ಹೋಗ್ತದೆ, ಹೃದಯಕ್ಕೆ ಹೋದದ್ದು ಯಾವಾಗಲೂ ಲಾಂಗ್ ಟರ್ಮ್ ಮೆಮರಿಗೆ ಹೋಗ್ತದೆ. ನಾನು ಇದೊಂದು ಸಣ್ಣ ಪರೀಕ್ಷೆ ಮಾಡಿದ್ದೆ. PUC ಬೋರ್ಡಲ್ಲಿ ಈ ಟಾಪ್ 20 ಇರ್ತಾರಲ್ಲ CETಯಲ್ಲಿ, ಅಂಥವ್ರಿಗೆ ಮಾತಾಡಿ ಅಂತ ಕರೆದಿದ್ರು ಕಮಿಷನರ್. ನಾನು ಅವ್ರಿಗೆ ಯಾಕೆ ಮಾತಾಡ್ತಿದ್ದು ಬಿಡ್ರಿ, ಟಾಪ್ 20 ಅವರೆಲ್ಲ ಆರಿಸ್ಕೊಂಡ್ಬಿಟ್ಟಿದ್ದಾರೆ ಕೋರ್ಸು ಅಂದೆ. ಇಲ್ಲ, ಒಂದು ದಿವಸ ಮಾತಾಡಬೇಕು ಅಂದರು. 12 ಜನ ಹುಡುಗಿಯರು, 8 ಜನ ಹುಡುಗರು, ಭಾರಿ ಬುದ್ಧಿವಂತರು. ಅವ್ರಿಗೆ ಹೋಗಿ ಕೇಳಿದಾಗ ಎಲ್ಲರೂ PCMB 100, ಒಬ್ಬರಿಗೂ 99 ಇಲ್ಲ. ಅವ್ರೇನು ಎಲ್ಲ ಸಬ್ಜೆಕ್ಟಲ್ಲೂ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4ರಲ್ಲೂ 100ಕ್ಕೆ 100. ಆದರೂ ಕುತೂಹಲದಿಂದ ಕೇಳಿದೆ, ನೀವು ಪ್ರೀತಿ ಸಬ್ಜೆಕ್ಟ್ ಯಾವುದು ಅಂತ ಎಲ್ಲರನ್ನೂ ಕೇಳಿ ಡೈರಿಯಲ್ಲಿ ಬರ್ಕೊಂಡೆ. ಮಧ್ಯಾಹ್ನ ಏನು ಮಾಡಿದೆ ಗೊತ್ತಾ? ಯಾವ ಪರೀಕ್ಷೆ ಬರೆದಿದ್ರಲ್ಲ 2.5 ತಿಂಗಳ ಹಿಂದೆ 100ಕ್ಕೆ 100 ಬಂದಿತ್ತಲ್ಲ, ಅದೇ ಪ್ರಶ್ನೆ ಪತ್ರಿಕೆ ಕೊಟ್ಟೆ, ಇನ್ನೊಮ್ಮೆ ಬರೀರಿ ಅಂತ. ನಿಮಗೆ ಆಶ್ಚರ್ಯ ಆಗತ್ತೆ, ಯಾರಿಗೂ 55 ಮೇಲೆ ಬರಲಿಲ್ಲ. ನಾನು ಕೇಳಿದೆ, ಅಲ್ರೋ 100ಕ್ಕೆ 100 ಬಂದಿತ್ತಲ್ಲೋ 2 ತಿಂಗಳಿಂದ, ಏನಾಯಿತು? 100ಕ್ಕೆ 100 ಬಂದಿತ್ತಲ್ಲ ಅಂದೆ. ಅಯ್ಯೋ 2 ತಿಂಗಳಾಯ್ತಲ್ಲ ಸರ್, ಮರ್ತೋಯ್ತು ಅಂದರು. ನಾನು ಕೇಳಿದೆ, ಯಾವುದ್ರ ಸಿನಿಮಾ ನೋಡಿದ್ರಾ ಅಂತ. ಯಾವ ಸಿನಿಮಾ ನಿನ್ನ ಫೇವ್ರೇಟು ಅಂತ ಕೇಳಿದೆ. ಹುಡುಗ ಶೋಲೆ ಅಂದ. ಶೋಲೆ ನೆನಪಿದೆಯಾ ಅಂದೆ. ನೆನಪೇನು ಸರ್, ತೋರಿಸ್ತಾ ಇದ್ರೆ ಮುಂದೇನಾಗ್ತದೆ ಹೇಳ್ತೀವಿ ನಾವು, ಹಿಂದಿನ ಬಿಡಿ, ಮುಂದೇನಾಗ್ತದೆ ಹೇಳ್ತೀವಿ ಆಗಲ್ವ? ಈಗ ಸಿನಿಮಾ ನೋಡಿದಾಗ ಮುಂದೇನಾಗ್ತದೆ ಅಂತ ಹೇಳ್ತೀವಿ. ನಾ ಕೇಳಿದೆ, ಅಲ್ಲೋ 5-6 ವರ್ಷದಿಂದ ನೋಡಿ ಸಿನಿಮಾನ ಪಕ್ಕ ನೆನಪಿದೆ ನಿನಗೆ, 2 ತಿಂಗಳಿಂದ ಓದಿದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ನೆನಪಿಲ್ವಾ ನಿನಗೆ ಅಂದೆ. ಅಯ್ಯೋ, ಅದು ಯಾರಿಗೆ ಬೇಕು ಸರ್ ಪರೀಕ್ಷೆ ಆದಮೇಲೆ? ದಯವಿಟ್ಟು ನೆನೆಸ್ಕೊಳ್ಳಿ, ಯಾಕೆ ಸಿನಿಮಾ ನೆನಪಿದೆ, ಓದಿದ ಅಭ್ಯಾಸ ನೆನಪಿಲ್ಲ ಅಂದರೆ, ಓದಿದ್ದು ಬರೀ ಬುದ್ಧಿಗೆ ಹೋಯ್ತು, ಸಿನಿಮಾ ನೋಡಿದ್ದು ಹೃದಯಕ್ಕೆ ಹೋಯ್ತು. ಆದ್ದರಿಂದ ಯಾವುದು ಹೃದಯಕ್ಕೆ ಹೋಗ್ತದೋ ಅದು ಬಹಳ ಕಾಲ ಮನಸ್ಸಲ್ಲಿ ಇರ್ತದೆ, ಬರೀ ಬುದ್ಧಿಗೆ ಹೋದದ್ದು ತಾತ್ಕಾಲಿಕವಾಗಿರ್ತದೆ. ಅದನ್ನು ಶಾರ್ಟ್ ಟರ್ಮ್ ಮೆಮರಿ ಅಂತಾರೆ. ಇಷ್ಟು ಚಂದ ಹೇಳ್ತಾರೆ ಅದನ್ನು. ವಾದ ಬುದ್ಧಿಯ ಬಲ. ವಾದ ಮಾಡಬೇಕು. ಅವ್ರೇನಂತಾರೆ, ಪ್ರತಿಯಾಗಿ ನಾನೇನು ಹೇಳಬೇಕು, ಅದಕ್ಕೆ ಪುಸ್ತಕ ತೊಗೊಂಬನ್ನಿ, ವಾದ ತೊಗೊಂಬನ್ನಿ. ಇದೆಲ್ಲ ಅಭ್ಯಾಸದ ಬಲ, ಬುದ್ಧಿಯ ಬಲ. ವಾದ ಅಭ್ಯಾಸದ ಬಲ. ವಾದ ಮಾಡ್ತಾ 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 ಅದೇ ಒಂದು ಅಭ್ಯಾಸ ಆಗಿ ಹೋಗ್ಬಿಡುತ್ತದೆ. ನಿಂತಿರ್ತಾನೆ ವಾದ ಶುರುನೇ. ಕೆಲವು ಇರಲ್ವ ಹಂಗೆ, ಮಾತಾಡ್ಸ್ಬೇಡ್ಬಿಡ್ರಿ ಅವ್ರನ್ನ, ಜಗಳಕ್ಕೆ ಬರ್ತಾರೆ ಅವರು, ವಾದಕ್ಕೆ ಬರ್ತಾರೆ. ವಾದ ಅಭ್ಯಾಸ ಆಗಿಬಿಡ್ತದೆ. ಇನ್ನೊಂದು ಮುಂದೆ ಹೇಳ್ತಾರೆ ಭಾಳ ಚಂದ ವಚನಕಾರರು, ಮಹತ್ವ ಸುಕೃತದ ಫಲ. ಮಹತ್ವ ಅಂದರೆ ಸಾಧನೆ. ಯಾವುದಾದ್ರೂ ಒಂದು ಮಹತ್ತಾದದ್ದನ್ನು ಸಾಧಿಸ್ತೀವಲ್ಲ, ಆ ಮಹತ್ತಾದದ್ದು ಸುಕೃತದ ಫಲ, ಒಳ್ಳೆ ಕೆಲಸದ ಫಲ. ನೀವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯ ಸಾಧನೆ ಬರ್ತದೆ. ಅದರಂತೆ ಮಹತ್ವ ಸಿದ್ಧಿಯ ಬಲ. ಯಾವುದು ಸಿದ್ಧಿಗೋಸ್ಕರ ತಪಸ್ಸು ಮಾಡ್ತಿರೋ, ಪ್ರಯತ್ನ ಮಾಡ್ತಿರೋ, ಆ ಸಿದ್ಧಿಯಿಂದ ಕೂಡ ಒಳ್ಳೆ ಕೆಲಸ ಆಗ್ತದೆ. ಅದು ಭಾಳ ಗಮನಿಸಬೇಕಾದದ್ದು. ಒಳ್ಳೆ ಕೆಲಸ ಮಾಡಿದವರೆಲ್ಲ ಜ್ಞಾನಿಗಳು ಅಂತಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ, ಮನಸ್ಸು ಒಳ್ಳೆಯದಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರ ಅರಿವು ಬಂದಿದೆ ಅಂತ ಇಲ್ಲ. ಆದ್ದರಿಂದ ಒಳ್ಳೆ ಕೆಲಸ, ಸಾಧನೆ ಏನಿದೆಯೋ ಅದು ಒಳ್ಳೆ ಕೆಲಸದ ಫಲ, ಒಳ್ಳೆ ಮಹತ್ವ ಆಗಿರೋದು ಸಿದ್ಧಿಯ ಫಲ, ಸಾಧನೆಯ ಫಲ. ಆದರೆ ಅರಿವು ಜ್ಞಾನದ ಫಲ. ಅರಿವು, ತಿಳುವಳಿಕೆ ಇದೆಯಲ್ಲ, ತಕ್ಷಣ ಒಂದು ತಿಳಿವು ಬಂದ್ಬಿಡ್ತದೆ. ಹೆಂಗೆ ಗೊತ್ತಪ್ಪ ಇದು, ನನಗೆ ಗೊತ್ತೇ ಇರಲಿಲ್ಲ, ಎಷ್ಟು ವರ್ಷ ಇದು, ಹೊಸ ಬೆಳಕು ಬರ್ತದಲ್ಲ, ಅದು ಜ್ಞಾನದ ಫಲ. ಅರಿವು ಸಜ್ಜನ ಸಹವಾಸದ ಫಲ. ಎಷ್ಟು ಚಂದದ ಮಾತು ಹೇಳ್ತಾರೆ. ನಿಜವಾಗ್ಲೂ ಅರಿವು ಬರಬೇಕು ಅಂದರೆ ಒಬ್ಬರು ಸಜ್ಜನರ ಜೊತೆಗಿರಬೇಕು. ಅವ್ರ ಜೊತೆ ಎಷ್ಟೊತ್ತಿರ್ತೀರೋ ಅಷ್ಟೊತ್ತಿಗೆ ಸುಗಂಧ ಬರ್ತದೆ. ಒಂದು ಮಾತು ಹೇಳಬೇಕು, ಮನೆಯಲ್ಲಿ ಒಂದು ಗಂಧದ ಚಕ್ಕೆ ಇದ್ದರೆ, ಈ ಗಂಧದ ಚಕ್ಕೆ ಇರ್ತದೆ ಮನೆಯಲ್ಲಿ, ಅದನ್ನು ಬಟ್ಟೆ ಒಳಗೆ ಇಡ್ತಾರೆ, ನೋಡಿದ್ದೀರ ಅದನ್ನು? ಬಟ್ಟೆ ಒಳಗೆ ಗಂಧದ ಚಕ್ಕೆ ಇಟ್ಬಿಟ್ರೆ 15 ದಿವಸ ಇಟ್ಟರೆ ಬಟ್ಟೆಗೆ ವಾಸನೆ ಬಂದಿರ್ತದೆ, ಸುವಾಸನೆ ಇಲ್ವಾ? ನೋಡಿ, ಗಂಧದ ಚಕ್ಕೆ ನಿರ್ಜೀವ ವಸ್ತು, ಬಟ್ಟೆ ನಿರ್ಜೀವ ವಸ್ತು. ಒಂದು ನಿರ್ಜೀವ ವಸ್ತು ಇನ್ನೊಂದು ನಿರ್ಜೀವ ವಸ್ತುಗೆ ಸುಗಂಧ ಕೊಡೋದಾದರೆ, ಒಂದು ದೊಡ್ಡ ಜೀವ ಮತ್ತೊಂದು ಜೀವಕ್ಕೆ ಸುಗಂಧ ಕೊಡೋಕ್ಕೆ ಸಾಧ್ಯ ಇಲ್ವಾ? ಅಂಥ ಜೀವಗಳನ್ನ ಆರಿಸ್ಕೊಂಡು ಹೋಗ್ಬೇಕು ನಾವು. ಅಂಥ ಜೀವಗಳನ್ನು ಆಯ್ಕೆ ಮಾಡ್ಕೋಬೇಕು. ಸಜ್ಜನರು ಅಂದ್ರೆ ಅವರು, ಅಂಥವ್ರನ್ನ ಆಯ್ಕೆ ಮಾಡ್ಕೋಬೇಕು. ನಾವು ಹುಡುಕಾಡ್ಕೊಂಡು ಹೋಗಬೇಕು. ಅವರಾಗಿ ನಿಮ್ಮ ಕಡೆ ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ನೀವು ಹುಡುಕಾಡ್ಕೊಂಡು ಹೋಗಿ ಅವ್ರ ಜೊತೆಗೆ ಇರಬೇಕು. ಈ ಕ್ಷಣದಲ್ಲಿ ನೆನೆಸ್ಕೋಬೇಕು, ನನ್ನ ಜೀವನದ ಬಹುದೊಡ್ಡ ಭಾಗ್ಯ ಅಂದರೆ ಕೆಲವರು ಅಂಥವ್ರು ನನಗೆ ಸಿಕ್ಕಿದ್ರು ಅನ್ನೋದು ಭಾಗ್ಯ. ಗುಂಡಪ್ಪನವ್ರ ಜೊತೆಗೆ ಬದುಕೋದು ಅಂದರೆ ಎಂಥ ಸಂತೋಷ ಆಗುತ್ತಲ್ಲ.
ನೆನೆಸ್ಕೊಂಡ್ರೆ ಹಿಮಾಲಯ ಪರ್ವತದಲ್ಲಿ ಬಡಿಯಲ್ಲಿ ಕೂತ್ಕೊಂಡಂಗೆ ಅನಿಸುತ್ತೆ. ಅವ್ರು ಮಾತಾಡಿದ್ರು ಖುಷಿ ಆಗಬೇಕು, ಅವ್ರು ಜೋಕ್ ಮಾಡಿದ್ರು ಖುಷಿ ಆಗಬೇಕು. ಪ್ರತಿಯೊಂದು ಕ್ಷಣ ಅವ್ರ ಜೊತೆಗಿದ್ದಾಗ ಏನೋ ಕಲಿತೆ, ಅವ್ರು ಮಾತಾಡದೆ ಸುಮ್ಮನೆ ಕೂತ್ಕೊಂಡ್ರು ಕಲಿತೆ ಅಂತ. ಅದು ಎಂಥ ಜೀವನ ರೀ ಅವೆಲ್ಲ. ಆ ಜೀವನ ಗಮನಿಸಬೇಕು. ಮನಸ್ಸು ಎಷ್ಟು ಪರಿಪಕ್ವ ಆಗಿಬಿಡ್ತದೆ, ಹದವಾಗಿರ್ತದೆ ಅಂದರೆ, ಒಂದ್ಸಲ ಗುಂಡಪ್ಪನವ್ರ ಮನೆಗೆ ಹೋದಾಗ ನಿಮ್ಗೆ ಗೊತ್ತಿದೆ, ಸ್ಥೂಲಕಾಯ ಕಾಲು ಸ್ವಲ್ಪ ಊದ್ಕೊಂಡಿತ್ತು. ಕನ್ನಡಕ ತೆಗೆದಿಟ್ಟು ಕಾಟ್ ಮೇಲೆ ಕೂತಿದ್ದಾರೆ. ಹೀಗೆ ನಾನು ಹೋದ ತಕ್ಷಣ ಯಾರೋ ಅಂದರು. ನಾನು ಕರ್ಜಿಗೆ ಬಂದಿದ್ದೀನಿ ಸರ್. ಮೇಷ್ಟ್ರು 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 ಅಂತಿದ್ದೆ ನಂಗೆ. ಅವ್ರು ಕೂತ್ಕೊಳ್ಳಿ ಅಂದರು. ಅಷ್ಟೊತ್ತು ಹಿಂದೆ ಏನೋ ರೋಡಲ್ಲಿ ಸದ್ದು ಆದಂಗೆ ಆಯಿತು. ಏನು ಸಪ್ಪಳ ಅಂದರು. ನಾನು ಹಿಂದೆ ಹೋಗಿ ನೋಡಿದೆ, ಕಿಟಕಿಯಲ್ಲಿ ಯಾವುದೋ ಒಂದು ಹೆಣ ತೊಗೊಂಡು ಶವಯಾತ್ರೆ ಹೋಗ್ತಾ ಇದ್ದೆ. ನಾನು ಅಷ್ಟೇ ನಿರ್ವಿಕಾರವಾಗಿ ಹೇಳಿದೆ, ಯಾವುದೋ ಶವ ಸರ್ ತೊಗೊಂಡು ಹೋಗ್ತಿದ್ದಾರೆ ಅಂದೆ. ಬಂದು ಕೂತ್ಕೊಂಡು ನೋಡ್ತೀನಿ, ಕಣ್ಣಲ್ಲಿ ನೀರು. ಯಾಕೆ ಸರ್ ಏನಾಯಿತು ಅಂತ ಕೇಳಿದೆ. ಏನೋಪ್ಪ, ಯಾವುದೋ ಒಂದು ಜೀವ ಭೂಮಿಗೆ ಬಂದಿತ್ತು, ಅದೇನು ಅಪೇಕ್ಷೆ ಇಟ್ಕೊಂಡಿತ್ತೋ, ಏನು ಮಾಡಬೇಕು ಅಂದಿತ್ತೋ, ಆಯಿತೋ ಇಲ್ವೋ ಗೊತ್ತಿಲ್ಲ. ಭಗವಂತ ಅದು ಯಾವ ಶಕ್ತಿ ಇಟ್ಟು ಕಳಿಸಿದ್ನೋ, ಸಾಧನೆ ಆಯ್ತು ಇಲ್ಲೋ ಗೊತ್ತಿಲ್ಲ. ಆತ್ಮಿಕ ದೇವರು ಒಳ್ಳೇದು ಮಾಡಲಿ ಅಂತ ಕೈ ಮುಗಿಬೇಕು. ಯಾರು ಅಂತ ಗೊತ್ತಿಲ್ಲ. ಅಂಥವ್ರಿಗೆ ಕೇಳೋದಿದೆಯಲ್ಲ, ಇದು ಪೂರ್ತಿ ಅರಿವು ಬಂದಂಥ ಮನುಷ್ಯ ಮಾತ್ರ ಮಾಡುವಂಥದ್ದು. ಯಾರು ಅಂತ ಗೊತ್ತಿಲ್ಲ. ನಾವು ಗೊತ್ತಿದ್ರೆ ಸಹಿತ ಕ್ಯೂರಿಯಾಸಿಟಿ ನೋಡೋಕೆ ಹೋಗ್ತೀವಿ ನಾವು. ಆದರೆ ಇದು ಅರಿವು ಬಂದಂಥ ಅಂಥವ್ರ ಜೊತೆಗಿರಬೇಕು. ಅರಿವು ಸಜ್ಜನ ಸಹವಾಸದ ಬಲ. ಅರಿವು ಬಾಹ್ಯದಲ್ಲಿ ಇಷ್ಟಲಿಂಗ, ಕೈಲಿ ಇಟ್ಕೊಂಡಂಥ ಲಿಂಗ ಆಗ್ಬೋದು, ಕೊಳ್ಳಲ್ಲಿ ಕಟ್ಕೊಂಡಂಥ ಲಿಂಗ ಆಗ್ಬೋದು, ಬಾಹ್ಯದಲ್ಲಿ ತೋರಿಸುತ್ತೆ ನಿಮ್ಗೆ ಆಸಕ್ತಿ ಇದೆ ಅಂತ. ಮುಂದೆ ಅರಿವು ಅಂತರಂಗದಲ್ಲಿ ಪ್ರಾಣಲಿಂಗ. ಅರಿವು ನಿಮ್ಮ ಜೀವನದೊಳಗೆ ಸೇರಿಕೊಂಡಾಗ ನಿಮ್ಮ ಪ್ರಾಣದಲ್ಲಿ ಒಂದು ಭಾಗ ಆಗಿಬಿಡ್ತದೆ. ಅದು ಮುಖ್ಯವಾಗಿ ಅರಿವು ಭಾವದಲ್ಲಿ ಆತ್ಮಲಿಂಗ. 3 ಹೇಳ್ತಾರೆ, ಬಾಹ್ಯದಲ್ಲಿ, ಪ್ರಾಣದಲ್ಲಿ ಮತ್ತು ಆತ್ಮದಲ್ಲಿ. ಹೇಗಾಗಬೇಕದು? ಮೊದಲು ಬಾಹ್ಯದಲ್ಲಿ ಇಷ್ಟಲಿಂಗ ಆಗಿ, ಅಂತರಂಗದಲ್ಲಿ ಪ್ರಾಣಲಿಂಗ ಆಗಿ, ಭಾವದಲ್ಲಿ ಆತ್ಮಲಿಂಗ ಆಗಬೇಕು. ಅಂದರೆ ಪೂರ್ತಿ ಒಳಗೂ ಹೊರಗೂ ಕೂಡ ಅರಿವಿನ ತುಂಬಿಕೊಂಡಂಥ ವ್ಯಕ್ತಿ. ಬರೀ ಹೊರಗೆ ಮಾತಾಡೋದು ಮಾತ್ರ ಅರಿವಲ್ಲ, ಪ್ರಾಣದಲ್ಲಿ ಸೇರ್ಕೊಂಡು ನಡವಳಿಕೆಯಲ್ಲಿದ್ದದ್ದಲ್ಲ, ಮಾತಿನಲ್ಲಿ, ನಡವಳಿಕೆಯಲ್ಲಿ, ನಿಮ್ಮ ಬದುಕಿನಲ್ಲೇ ಅರಿವು ತೇರ್ಕೊಂಡಾಗ ಅದು ಪೂರ್ತಿ ಪಕ್ವವಾದಂಥ ಜೀವ. ಇದು ಕಾರಣ ವಚನ. ಇದಾದ್ರಿಂದ ವಾದಿಸಿದಲ್ಲಿ ಹುರುಳಿಲ್ಲ. ಬರೀ ವಾದ ಮಾಡೋದ್ರಲ್ಲಿ ಯಾವ ಸತ್ಯವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ಮಹತ್ವ ಮಾಡುವಲ್ಲಿ ಹುರುಳಿಲ್ಲ. ಸಾಧನೆ ಮಾಡ್ತೀನಿ ಅಂತ ಹೋಗ್ತಿರಲ್ಲ, ಅದರಲ್ಲಿ ಹುರುಳಿಲ್ಲ. ನಿಜ ಹುರುಳು ಯಾವುದು ಅಂದರೆ ಲಿಂಗ ಜ್ಞಾನವೇ ಹುರುಳು. ನೀನು ಆತ್ಮನ ಸ್ವರೂಪ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಒಳಗಿನ ತಿಳುವಳಿಕೆ ಇದೆಯಲ್ಲ, ಅದು ನಿನಗೆ ಹುರುಳು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮೇಶ್ವರ್ ಹೇಳಿದಂಥ ವಚನ ನನಗೆ ಭಾಳ ಇಷ್ಟವಾದಂಥದ್ದು.